जेवढा तालुक्यातल्या प्रधानी पंचायत क्षेत्रातील बामणगी गवळीवाडा या गावात अजूनही मूलभूत समस्या भेडसावत आहेत. गावात जायला ना धड रस्ता ना धड ब्रिज अशी अवस्था आहे. त्यामुळे ग्रामस्थ शाळेला जाणारी मुले आपला जीव धोक्यात घालून जंगल नदीतून हा प्रवास करताना दिसतात. मात्र राजकर्त्यांच्या आश्वासनाशिवाय त्यांच्या पदरी वारंवार मात्र निराशा पडली आहे. गावात रस्ता नसल्यामुळे मुलांना रोज चिखलातून शाळेत जावे लागते. मोटारसायकल पाण्यातून न्यावी लागते आणि पाणी जास्त असल्यास शेजारच्या गावात गाडी ठेवून पायी चालत जावे लागते. विद्यार्थी, पालक आणि महिलांनी याबाबत आपली तीव्र नाराजी व्यक्त केली आहे. अनेक वर्षापासून गावकरी आमदार, पंचायत समिती आणि तहसीलदाराकडे या नदीवर पूल बांधण्याची मागणी करत आहेत. पण आमची समस्या कोणीच सोडवत नाही असे यावेळी ग्रामस्थांनी सांगितले. ನಾನು ಗಣಪತಿ ಮುಕುಂದ ರಾಯಕರ್ ಇವರು ಈಗ ರೋಡ್ ಸಲುವಾಗಿ ಈಗ ಒಯ್ಲಿಕ್ಕೆ ಆಗೋದಿಲ್ಲ ಅಂತೇಳಿ 3 ಪೇಷಂಟ್ಗಳು ಹಾಗೆ ಮನೆಯಲ್ಲಿ ಬಿದ್ದಿದ್ದಾರೆ. ಅವರಿಗೆ ಒಯ್ಬೇಕಂದ್ರೆ ಗಾಡಿ ತರಬೇಕಂದ್ರೆ ರೋಡ್ ಇಲ್ಲ, ಒಯ್ಬೇಕಂದ್ರೆ ಬ್ರಿಡ್ಜ್ ಇಲ್ಲ. ಅದು ಸಮಸ್ಯೆ ಆಗಿ ಎಲ್ಲ ಅವ್ರ ಪಾಪ ಮನೆಯಲ್ಲಿ ಹಂಗೆ ಕುಂತಿದ್ದಾರೆ ಸರ್. ಇದು ನಮ್ಮ ಊರಲ್ಲಿ ಬ್ರಿಡ್ಜ್ ಬಾಮಣಿಗೆ ಗವಳಿವಾಡ ಹೋಗಕ ಬ್ರಿಡ್ಜ್ ಇಲ್ಲ, ಮಕ್ಕಳಿಗೆಲ್ಲ ಹೋಗಕ್ಕೆಲ್ಲ ಆಟ ಆಡ್ಲಿಕ್ಕೆ ಶಾಲೆ ಸ್ಕೂಲಿಗೆ ಹೋಗಕ್ಕ, ಎಲ್ಲಿಯಾದ್ರೆ ಹಾಸ್ಪಿಟ್ಲಿಗೆ ಹೋಗಕ್ಕ ರಸ್ತೆ ಇಲ್ಲ, ಏನಿಲ್ಲ, ಬ್ರಿಡ್ಜ್ ಇಲ್ಲ, ಇಲ್ಲ ಏನಿಲ್ಲ. ಎಲ್ಲ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಸರ್. ಇದು ಹಳ್ಳ ಇದೆ. ಹೌದು, ಈ ಇದು ಸಣ್ಣ ಹಳ್ಳನ ನದಿಯ ಹಳ್ಳ ದೊಡ್ಡ ಹಳ್ಳ. ಈಗ ಇದರಲ್ಲಿ ಮಳೆಗಾಲದ ಟೈಮಲ್ಲಿ ಫುಲ್ ನೀರು ಬರ್ತದೆ. ಆಗ ನಮ್ಮ ಮಕ್ಕಳು ಎಲ್ಲ ಸರ್ ಇಲ್ಲೇ ಸ್ಕೂಲಲ್ಲಿ ಕಳ್ಸಂಗಿಲ್ಲ, ನಾವು ಮನೆಯಲ್ಲೇ ಇಡ್ತೀವಿ ಸರ್. ಆ ಮಕ್ಕಳಿಗೆಲ್ಲ ಆಮೇಲೆ ಟೀಚರ್ಸ್ ಎಲ್ಲ ಬೈತಾರೆ ಸರ್. ಈಗ ಇಲ್ಲಿ ನಿಮ್ಮ ಈ ಹಳ್ಳದಲ್ಲಿ ನೀರು ಬಂದ್ರೆ ಮಕ್ಕಳಿಗೆ ಸ್ಕೂಲ್ಗೆ ಇಲ್ಲ ಕಡೆಯಿಂದ ರಜೆ. ಹೌದು, ನಮ್ಮ ಕಡೆಯಿಂದ ರಜೆ ಸರ್.